ಮುಖ್ಯಾಧಿಕಾರಿಗಳ ಕಾರ್ಯವೈಖರಿ ಖಂಡಿಸಿ ಕುಶಾಲನಗರ ಬಿಜೆಪಿ ಘಟಕವು ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು. ಬೀದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ಮತ್ತು ಬೀದಿ ವ್ಯಾಪಾರಿ ಸಂಘ ಕಿರುಕುಳ ನೀಡುತ್ತಿದ್ದು, ಪ್ರತಿಭಟನಾಕಾರರ ವಿರುದ್ಧ ಪ್ರಕರಣ ದಾಖಲಿಸಿ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಿದೆ ಎಂದು ಆರೋಪಿಸಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಬದಿಯ ಮಾರಾಟಗಾರರು ಮೀನಿನ ಬುಟ್ಟಿಗಳ ಸಹಿತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅನ್ಯಾಯವನ್ನು ಖಂಡಿಸಿದರು. ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ. ಪುರಸಭೆಯೊಳಗೆ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಅಕ್ರಮಗಳಿಗೆ, ಮಧ್ಯವರ್ತಿಗಳಿಗೆ ಅಧಿಕಾರಿಗಳು ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸ್ಥಳಕ್ಕೆ ಡಿಸಿ ಬರುವಂತೆ ಪಟ್ಟು ಹಿಡಿದರು. ಬಡವರ ಮೇಲೆ ದೌರ್ಜನ್ಯ ಮಾಡುವ ಅಧಿಕಾರಿಗಳಿಗೆ, ವ್ಯಾಪಾರ ಮಾಡುವ ಅಮಾಯಕರ ಮೇಲೆ ಹಲ್ಲೆ ಮಾಡಲು ಮುಂದಾಗುವ ಅಧಿಕಾರಿಗಳಿಗೆ ಇದೇ ವೇಳೆ ಸ್ಥಳಕ್ಕೆ ಬಂದ ಆಡಳಿತಾಧಿಕಾರಿ ನಿತಿನ್ ಚಕ್ಕಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದರು. ಅಧಿಕಾರಿಗಳಿಂದ ತಮಗೆ ಅನ್ಯಾಯವಾಗ್ತಿದೆ ಎಂದು ಬೆಸ್ತ ಸಮುದಾಯದ ದಿನೇಶ್, ಅವಿನಾಶ್ ಮತ್ತು ಉದ್ಯಮಿ ಕೆಡಿ ಪ್ರಶಾಂತ್ ಆರೋಪ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಮಾತು ನಂಬಿ ಅಧಿಕಾರಿಗಳು ಬೆಸ್ತರ ವ್ಯಾಪಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಬಿಜೆಪಿ ಮುಖಂಡ ಬಿಬಿ ಭಾರತೀಶ್ ಆರೋಪಿಸಿದರು. ಇದನ್ನು ಪ್ರಶ್ನಿಸಿ ಪುರಸಭೆಯೊಳಗೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಇವೆಲ್ಲವೂ ಕಾಂಗ್ರೆಸ್ ಮುಖಂಡರ ಕುಮ್ಮಕ್ಕಿನಿಂದ ನಡೆದಿದ್ದು, ದೂರನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಪುರಸಭೆಯಲ್ಲಿ ಅಧಿಕಾರಿಗಳು, ಮಧ್ಯವರ್ತಿಗಳ ದರ್ಬಾರ್, ಲಂಚಗುಳಿತನ ಹೆಚ್ಚಾಗಿದ್ದು ತನಿಖೆಯಾಗಬೇಕೆಂದು ಅವರು ಆಗ್ರಹಿಸಿದರು. ಇದೇ ಪುರಸಭಾ ಅಧಿಕಾರಿಗಳ ತಾಕತ್ತಿದೆ ಅನ್ನೋ ತೆಗಿಲಿಕ್ಕೆ ನಾನು ಅಲ್ಲೂ ಬಡವರಿದ್ದಾರೆ, ಪಾಪ ಅವ್ರ ಬಗ್ಗೆ ಮಾತಾಡಬಾರ್ದು. ಆದ್ರೆ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ, ಇವ್ರಿಗೂ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ವಾರದಲ್ಲಿ ಇಡೀ ನಾವು ನೋಡ್ತಾ ಇದ್ದೇವೆ, ಅರಣ್ಯ ಭವನದ ಸುತ್ತಮುತ್ತಲೇ ವ್ಯಾಪಾರ ಮಾಡ್ತಾರೆ. ಜನರಿಗೆ, ಇಡೀ ನಮ್ಮ ಕುಸಾರ ಹೋಬಳಿಯ ಜನರಿಗೆ ಒಣ ಮೀನು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಎಲ್ಲಿಂದ ಹೇಳ್ತಾರೆ? ಅರಣ್ಯ ಕಚೇರಿ ಮುಂದೆ ಅಂತ ಹೇಳ್ತಾರೆ. ಅರಣ್ಯ ಕಚೇರಿ ಒಳಗಲ್ಲ, ಹೊರಗಡೆ ಅಂತ. ಇದು ಸಾಂಪ್ರದಾಯಿಕವಾಗಿ ಬಂದಂತ ವ್ಯವಸ್ಥೆ. ಇದನ್ನ ತೆಗಿಲಿಕ್ಕೆ ಇಲ್ಲಿ ಹಿಟ್ಲರ್ಗಳು ಯಾರು ಹುಟ್ಟಿ ಬಂದಿಲ್ಲ. ಅಂತ ಹಿಟ್ಲರ್ ಬಂದ್ರೆ ಅವ್ರನ್ನ ಒದ್ದೋಡಿಸೋ ಕೆಲಸ ನಾವು ಮಾಡ್ತೇವೆ. ಬಹುಶಃ ಈ ನಿಟ್ಟಿನಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗುತ್ತೆ. ESವರು ಬರಲಿ, ನಮ್ಮ ನಿವೇದನೆಯನ್ನು ಕೊಡ್ತೇವೆ. ಅದ್ರ ಪ್ರಕಾರ ಕ್ರಮ ಆಗದ ಹೋದ್ರೆ ಈ ಒಂದು ಕಚೇರಿಗೆ ಬೀಗ ಹಾಕುವಂತ ಕೆಲಸವನ್ನು ಬಿಜೆಪಿ ಮಾಡುತ್ತೆ. ಬಿಜೆಪಿ ಯಾವತ್ತು ಜನಪರ ಹೋರಾಟವನ್ನು ಮಾಡ್ತೇವೆ. ಇದನ್ನು ರಾಜಕೀಯ ನಾವು ಮಾಡ್ತಾ ಇಲ್ಲ. ನಿನ್ನೆ ಈ ನ್ಯಾಯವನ್ನ ಬಂದಂತ ಕಾಂಗ್ರೆಸ್ ಧುರೀಣರು ಕೊಟ್ಟಿದ್ರೆ ನಾವು ಇವತ್ತು ಈ ಬಂದು ಬಾಗಿಲಲ್ಲಿ ನಿಲ್ಲುವಂತ ಅವಶ್ಯಕತೆ ಇರಲಿಲ್ಲ. ನಾನು ಆ ಕೆಲಸವನ್ನು ಮಾಡಬೇಕಾಗಿತ್ತು. ಈ ಒಬ್ಬ ವ್ಯಕ್ತಿಯ ಒಂದು ಆದೇಶದ ಮೇರೆಗೆ ಒಬ್ಬ ವ್ಯಕ್ತಿಯನ್ನು ಓಲೈಸುವ ಕಾರಣಕ್ಕೆ, ಒಂದು ವರ್ಗವನ್ನು ಓಲೈಸುವ ಕಾರಣಕ್ಕೆ ಇಷ್ಟು ಬಡವರನ್ನು ಹೊರಗಾಕುವಂತ ಕೆಲಸ ಮಾಡಲ್ಲ. ಅದನ್ನ ಪ್ರಶ್ನೆ ಮಾಡಲಿಕ್ಕೆ ನಾವು ಮಾತ್ರ ಬಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ಈ ಹೋರಾಟ ತೀವ್ರ ಆಗುತ್ತೆ. AC ಬಂದಂತ ನಾವು ಬಾಕಿ 30 ವರ್ಷದಿಂದ ರೋಡ್ ಸೈಡ್ ಮೀನೆಲ್ಲ ಮಾರ್ತಾ ಇದ್ವಿ. ಪ್ರತಿದಿನ ಸುಂಕ ಎಲ್ಲ ಕಟ್ತಾ ಇದ್ವಿ. ಅದೇ ಪುರ ವ್ಯಾಪಾರಿಸರು ಬಂದು ನಿನ್ನೆ ದಿನ ಮೀನು ವ್ಯಾಪಾರದಲ್ಲಿ ತುಂಬ ಚರ್ಚೆ ಮಾಡಿದ್ದಾರೆ. ಮೀನೆಲ್ಲ ಹೆಸರು ಬಿಟ್ಟು ನಮ್ಗೆ ದುಡ್ಡು ಕೊಟ್ಟು ಎಲ್ಲ ಜಾಗ ಬಿಟ್ಟು ಹೋಗಿ ಅಂತ ಕಳ್ತನ ಮಾಡೋಂಥ ಸುದ್ದಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು 20 ವರ್ಷದಿಂದ ಮೀನು ಮಾಡ್ತಾ ಇದ್ವಿ. ನಾವು ಸುಂಕ ಕಟ್ಟಿದ್ದು ಕೊಟ್ಟು ನಾವು ಮಾತಾಡ್ತಿದ್ವಿ ಕೂಡ ನಾವು ಮೀನೆಲ್ಲ ಬಿಟ್ಟು ಚೌಡಿ ಜಮ ಮಾಡ್ಕೊಂಡು ಮತ್ತೆ ನಮಗೆ ಕಳ್ತನ ಮಾಡಿ ಅಂತ ಅವರೇ ಈಗ ಇದು ಕೊಡ್ತಿದ್ದಾರೆ. ನಾವು ಕಳ್ತನ ಮಾಡಿದ್ರೆ ಮಕ್ಕಳು ಮರಿಯೆಲ್ಲ ಏನು ಮಾಡೋದು ಸರ್? ನಮಗೆ ಅದಕ್ಕೆ ಒಂದೇ ಅಂತ ಒಂದು ಜಾಗ ಕೊಟ್ಟರೆ ನಾವು ಮೀನೆಲ್ಲ ವ್ಯಾಪಾರ ಮಾಡ್ಕೊಂಡು ಸಿಗ್ತೀವಿ ಸರ್. 25 ವರ್ಷ ಮಾಡ್ತೀವಲ್ಲ, ಅದೇ ಜಾಗದಲ್ಲಿ ಮಾಡ್ತೀವಿ ಸರ್. ಏನು ಸರ್ ಎಲ್ಲೂ ಹೋಗಲ್ಲ ಸರ್. ನಾವು ನಮಗೆ ಮಾಡ್ತೀವಲ್ಲ ಅದೇ ಜಾಗ ಸರ್. ಜನಗಳಿಗೆಲ್ಲ ಗೊತ್ತಾಗೈತೆ. ಜನ ಎಲ್ಲ ಅದೇ ಬಂದು ಮೀನು ಹೋಗೋದು ಸರ್. ಪುರಸಭೆ ಬರೋ ಮುಂಚೆನೇ ನಾವು ನಮ್ಮ ತಾತ ಅಜ್ಜನಿಗೆಲ್ಲ ಮಾಡ್ತಾ ಇದ್ದೀವಿ. ಅಂದರೆ ನೀವು ಆ ಜಾಗ ಕೊಟ್ಟರೆ ತುಂಬ ಅನುಕೂಲ ಆಗ್ತಿದೆ ಸರ್. ಅದು ಬಿಟ್ಕೊಂಡು ಬೇರೆಲ್ಲ ಜಾಗ ಕೊಟ್ಟರೆ ಜನ ಎಲ್ಲ ಮೀನು ತಿನ್ನಕ್ಕೆ ಬರಲ್ಲ. ಅಧಿಕಾರಿ ಸಹ ಬಂದು ಚರ್ಚೆ ಮಾಡಿದ್ದಂತೆ ಮೀನೆಲ್ಲ ಎಷ್ಟು ಹಾಕಿದ್ವಿ ಇದೆಲ್ಲ ಕೇಳಿದ ಅಧಿಕಾರಿ 2 kg ಮೀನು ಕೇಳಿದ್ರು. ಅದು ಅಧಿಕಾರಿನೇ ಕೇಳಿ 2 kg ವಾರಕ್ಕೆ 2 ದಿನ ವಾರಕ್ಕೆ 2 kg ಮೀನು ಕೊಡೋಂಥ ಅಧಿಕಾರಿನೇ ಮಾತಾಡಿದ್ವಿ. ವಾರಕ್ಕೆ ಕೊಟ್ಟಿದ್ದೀವಿ ಮೀನು ನಾವು ಕೊಟ್ಟಿದ್ದೀವಿ. ವಾರಕ್ಕೆ 2 kg ಕೊಡ್ತಾ ಇದ್ವಿ. ಅದು ಕೊಟ್ಕೊಂಡು ದುಡ್ಡು ಕೊಡ್ತಿದ್ವಿ. ಅದೆಲ್ಲ ಕೊಟ್ಬಿಟ್ಟು ನಮ್ಮೂರಿಗೆ ಬಂದು ಮತ್ತೆ ಅಲ್ಲೇ ಮಾಡಿ ನೀವು ಮೀನು ಮಾರೇ ಬಾಡ್ರಿ, ಫುಟ್ಪಾತಲ್ಲಿ ಬೇರೆ ಕಡೆ ಮಾರಿ ಅಂತ ನಮಗೆ ತುಂಬ ತೊಂದರೆ ಕೊಡ್ತೇವೆ ಸರ್. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ MM ಚರಣ್, HM ಮಧುಸೂದನ್, ಗೌತಮ್, KG ಮನು,
ಎಂಡಿ ಕೃಷ್ಣಪ್ಪ, ಶಿವಾಜಿ, ಭಾಸ್ಕರ್ ನಾಯಕ್, ಚಂದ್ರಶೇಖರ್ ಹೇರೂರು, ರಕ್ಷಿತ್ ಮಾವಾಜಿ, ದಿನೇಶ್, ಮಂಜು, ಪ್ರಭಾಕರ್, ಸುಮನ್, ನವನೀತ್, ನಾರಾಯಣ್, ಸಚಿನ್, ಅವಿನಾಶ್, ಆಸಿಫ್, ಕನಕ, ಮಣಿಕಂಠ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.